KGF ಹಿಂದೆ ಇರೋ ಕತೆ ಏನು? KGF ಈಗ ಏನಾಗಿದೆ? KGF ಇಂದ ಇಲ್ಲಿವರೆಗೂ ಎಷ್ಟು ಚಿನ್ನ ತೆಗೆದಿದ್ದಾರೆ? ಅಲ್ಲಿ ವರ್ಕ್ ಮಾಡ್ತಿದ್ದ ಜನರೆಲ್ಲ ಏನಾದರೂ? ಮೈನಿಂಗ್ ಮಾಡ್ತಿದ್ದ ಜನರ ಸ್ಟೋರಿ ಏನಾಯಿತು? KGF ಮೈನಿಂಗ್ನ ಸ್ಟಾಪ್ ಮಾಡಿದ್ಯಾಕೆ? ಈ ಡೀಟೇಲ್ಸ್ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದೊಂದು ಲೈಕ್ಸ್ನು ನನಗೆ ಈ ಥರ ತುಂಬ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಆಗಿರುತ್ತೆ. ಫಸ್ಟ್ KGF ಮೈನಿಂಗ್ ಗಣಿಗಾರಿಕೆ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ, KGF ಗೋಲ್ಡ್ ಫೀಲ್ಡ್ ಇದು ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. KGF 3000 ಮೀಟರ್ಸ್ ಅಷ್ಟು ಆಳ ಇದು ಪ್ರಪಂಚದ 2ನೇ ಅತಿ ದೊಡ್ಡ ಗಣಿ ಅಂತ ಕರೆಸ್ಕೊಂಡಿದೆ. ಈ ಚಿನ್ನದ ಗಣಿ ಸ್ಟಾರ್ಟ್ ಆಗಿದ್ದು 2000 ವರ್ಷಕ್ಕೂ ಮುಂಚೆ. ಆವಾಗಲೇ ಅಲ್ಲಿ ಗೋಲ್ಡ್ ಮೈನಿಂಗ್ ನಡೀತಿತ್ತು ಅಂತ ಹೇಳ್ತಿದ್ರು. ಅದಾದ್ಮೇಲೆ ಮೈಸೂರು ಕಡೆಯಿಂದನೂ ಇಲ್ಲಿ ಚಿನ್ನಗೋಸ್ಕರ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಗೋಲ್ಡ್ ಮೈನಿಂಗ್ ಮಾಡೋದು ಪಾಸಿಬಲ್ ಇರಲಿಲ್ಲ, ಯಾಕಂದ್ರೆ ಆವಾಗ ಇಂಡಿಯಾದಲ್ಲಿ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್, ಟೆಕ್ನಾಲಜೀಸ್ ಇರಲಿಲ್ಲ. ಸೊ 2000 ವರ್ಷಗಳ ಮುಂಚೆ ಹೇಗೆ ಗಣಿಗಾರಿಕೆ ಮಾಡ್ತಿದ್ರೋ ಗೊತ್ತಿಲ್ಲ. ಆದ್ರೆ 18th ಸೆಂಚುರಿ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಡ್ ಸ್ಟೋರಿ ಸ್ಟಾರ್ಟ್ ಆಯ್ತು. 1804ರಲ್ಲಿ KGF ಮಣ್ಣಲ್ಲಿ ಗೋಲ್ಡ್ ಇರೋ ಬಗ್ಗೆ ಜನಗಳು ಮಾತಾಡ್ತಿದ್ದು ರಿಪೋರ್ಟ್ ಆಯ್ತು. ಆದ್ರೂ ಅವಾಗ ಯಾರು ಮುಂದೆ ಬರ್ಲಿಲ್ಲ. ಸೊ 1871ರಲ್ಲಿ ರಿಟೈರ್ಡ್ ಆಗಿದ್ದ ಬ್ರಿಟಿಷ್ ಸೋಲ್ಜರ್ ಒಬ್ರು ಮೈಕೆಲ್ ಫಿಟ್ಜ್ ಜೆರಾಲ್ಡ್ ಲೆವಿಲೆ ಅನ್ನೋರು ಆ ರಿಪೋರ್ಟ್ನ ಓದಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಬ್ಯಾಂಗ್ಳೂರಿಂದ ಕೋಲಾರಕ್ಕೆ ಬಂದು ತುಂಬ ಸರ್ವೆಗಳನ್ನ ಮಾಡಿದ್ರು. ಅದರಲ್ಲಿ ಸಕ್ಸಸ್ ಕೂಡ ಆದರು. ಆದರೆ ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಅವ್ರ ಹತ್ರ ಬೇಕಾದ ರಿಸೋರ್ಸ್ ಮನಿ ಇರಲಿಲ್ಲ. ಅದರಿಂದ 1880ರಲ್ಲಿ ಜಾನ್ ಟೇಲರ್ ಆ್ಯಂಡ್ ಸನ್ಸ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ಈ ಮೈನಿಂಗ್ನ ಕಂಟಿನ್ಯೂ ಮಾಡ್ತು. ಈ ಸಂಸ್ಥೆ ಕೋಲಾರ್ ಗೋಲ್ಡ್ ಫೀಲ್ಡ್ನ ಯಾವ ಲೆವೆಲ್ಗೆ ಡಿಗ್ ಮಾಡ್ತು ಅಂದರೆ, ಒಂದು ಟೈಮಲ್ಲಿ ಇದೇ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆ್ಯಂಡ್ ಹೆಚ್ಚು ಗೋಲ್ಡ್ ಪ್ರೊಡ್ಯೂಸ್ ಮಾಡೋ ಮೈನ್ ಅಂತ ಕರ್ಸ್ಕೊಂಡಿತ್ತು. ಸೊ ಈ ಇನ್ಸ್ಟಿಟ್ಯೂಟ್ 1890ರಲ್ಲಿ ರೆಡಿ ಮಾಡಿದಂಥ ಇಕ್ವಿಪ್ಮೆಂಟ್ಸ್ 1990ರವರೆಗೂ 100 ಇಯರ್ಸ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತು. 1902ರಲ್ಲಿ KGF ಇಂಡಿಯಾದ 95% ಆಫ್ ಗೋಲ್ಡ್ನ ಪ್ರೊಡ್ಯೂಸ್ ಮಾಡ್ತು. ಜಾನ್ ಟೇಲರ್ಸ್ ಅಂಡ್ ಸನ್ಸ್ ಕಂಪನಿ ಎಷ್ಟು ದೊಡ್ಡ ಕಂಪನಿ ಆಗಿದ್ರು ಕೂಡ ಅವಾಗ ಫೆಸಿಲಿಟೀಸ್ ಅಂಡ್ ಟೆಕ್ನಾಲಜೀಸ್ ಎಲ್ಲ ಕಡಿಮೆ ಇತ್ತು. ಲಿಫ್ಟ್ ಇರಲಿಲ್ಲ, ಇವಾಗ ಇರೋ ಟೆಕ್ನಾಲಜೀಸ್ ಎಲ್ಲ ಅವಾಗ ಇರಲಿಲ್ಲ. ಸೊ ಯಾವುದೇ ಒಂದು ಮೈನಲ್ಲಿ ಗಣಿಯಲ್ಲಿ ಕೆಲಸ ಮಾಡೋದು ತುಂಬ ಡೇಂಜರ್ ಆಗಿತ್ತು. ಯಾವ ಲೆವೆಲ್ಗೆ ಅಂದರೆ, ಈ ಮೈನ್ ಕ್ಲೋಸ್ ಮಾಡೋವರೆಗೂ 6000ಗೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈ ಪ್ಲೇಸಲ್ಲಿ ಕೆಲಸ ಮಾಡೋಕ್ಕೆ ಅಲ್ಲಿರೋ ಲೋಕಲ್ ಜನ ಇರ್ತಾರಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನೇನು ಡೇಂಜರ್ ಇರುತ್ತೆ ಅಂತ. ಅಲ್ಲಿರೋ ಲೋಕಲ್ ಜನಗಳಿಗೆ ಭಯ. ಆ ರೀಸನಿಂದ ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಸೊ ತಮಿಳ್ನಾಡಿಂದ ಆ್ಯಂಡ್ ಪ್ರಪಂಚದಲ್ಲಿ ಬೇರೆ ಬೇರೆ ಪ್ಲೇಸಸ್ಸಿಂದ ಜನಗಳನ್ನ ಕರ್ಕೊಂಡ್ಬಂದರು. ಈ ರೀಸನಿಂದನೇ ಈಗಲೂ KGF ಅಲ್ಲಿ ಜಾಸ್ತಿ ತಮಿಳ್ ಮಾತಾಡ್ತಾರೆ. ಅಲ್ಲಿ ತಮಿಳ್ ಪೀಪಲ್ಸ್ ಜಾಸ್ತಿ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಹೊಂದಿರೋ ಬೇರೆ ಬೇರೆ ರಿಲಿಜನ್ ಜನಗಳು ಕೂಡ ಬದುಕ್ತಿದ್ರು. ಆ್ಯಂಡ್ ಇಲ್ಲಿ ಮೈನಿಂಗ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾಗ KGF 30,000 ವರ್ಕರ್ಸ್ಗೆ ಆ್ಯಂಡ್ ಅವರ ಫ್ಯಾಮಿಲೀಸ್ಗೆ ಮನೆ ಆಗಿತ್ತು. ಸೊ KGF ಮೈನಿಂಗ್ ಬೆಳೀತಾ ಇದ್ದಂತೆ ಅಲ್ಲಿ ಇಂಗ್ಲಿಷ್ ಅಫಿಷಿಯಲ್ಸ್, ಇಂಜಿನಿಯರ್ಸ್, ಇಂಗ್ಲಿಷ್ ಟೆಕ್ನಿಷಿಯನ್ಸ್ ಇವ್ರ ನಂಬರ್ಸ್ ಕೂಡ ಜಾಸ್ತಿ ಆಯಿತು. ಅದಲ್ಲದೆ ಇಂಗ್ಲೆಂಡ್ನ ಜನರ ಸಂಖ್ಯೆ ಕೂಡ ಇಲ್ಲಿ ತುಂಬ ಜಾಸ್ತಿ ಇತ್ತು. ಸೊ ಕೋಲಾರ್ ಒಂದು ದೊಡ್ಡ ಟೌನ್ ಆಗಿ ಬೆಳೀತು. ಸೊ ಬೇಸಿಕ್ ನೀಡ್ಸ್ ಏನಿದೆಯೋ ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರು. ಹಾಸ್ಪಿಟಲ್ಸ್, ಸ್ಕೂಲ್ಸ್, ಸೋಷಿಯಲ್ ಕ್ಲಬ್ಸ್, ಬೋಟಿಂಗ್ ಲೇಕ್ಸ್, ಗೋಲ್ಫ್ ಗ್ರೌಂಡ್ಸ್, ಸ್ವಿಮ್ಮಿಂಗ್ ಪೂಲ್ ಇದೆಲ್ಲ ರೆಡಿ ಮಾಡಿದ್ರು. ನೀರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ದೊಡ್ಡ ಲೇಕ್ನೇ ಕನ್ಸ್ಟ್ರಕ್ಟ್ ಮಾಡಿದ್ರು. ಸುತ್ತಮುತ್ತ ಇರೋ ಏರಿಯಾಸ್ನೆಲ್ಲ ಡೆವಲಪ್ ಮಾಡಿ ಬ್ರಿಟಿಷ್ ಆಫೀಸರ್ಸ್ ಹೆಸರನ್ನ ಇಟ್ರು. ಇವತ್ತಿನ ಬಂಗಾರಪೇಟೆನ ಬೌರಿಂಗ್ ಪೇಟ್ ಅಂತ ಕರಿತಿದ್ರು. ಆಲ್ಸೋ ರಾಬರ್ಸನ್ ಪೇಟ್, ಆಂಡರ್ಸನ್ ಪೇಟ್ ಅಂತ ಸಿಟಿಗಳಿಗೆ ಹೆಸರಿಟ್ಟಿದ್ರು. ಈ ಪ್ಲೇಸ್ ನ ಲಿಟಲ್ ಇಂಗ್ಲೆಂಡ್ ಅಂತಾನೆ ಕರಿಬೋದಿತ್ತು, ಆ ತರ ಡೆವಲಪ್ ಆಗಿತ್ತು. ಇನ್ನು ಕೋಲಾರ್ ಗೋಲ್ಡ್ ಫೀಲ್ಡ್ ಅಲ್ಲಿ ದ ಮೈಸೂರ್ ಗೋಲ್ಡ್ ಮೈನ್, ಚಾಂಪಿಯನ್ ರೀಫ್ ಮೈನ್, ಒರಿಗಾಮ್ ಮೈನ್, ಟ್ಯಾಂಕ್ ಬ್ಲಾಕ್ ಮೈನ್, ಬಂಕರ್ ಮೈನ್, ಕೋರಮಂಡಲ್ ಮೈನ್, 9 ರೀವ್ಸ್ ಮೈನ್ ಕೂಡ ಇದರಲ್ಲಿ ಸೇರಿದೆ. KGF ಅಲ್ಲಿ ಇನ್ಇಕ್ವಾಲಿಟಿ ಇತ್ತು, ಅಸಮಾನತೆ. ಕಷ್ಟವಾಗಿರೋ ಅಂಡ್ ಡೇಂಜರಸ್ ಕೆಲಸಗಳನ್ನ ಇಂಡಿಯನ್ಸ್ ಇಂದ ಮಾಡಿಸ್ತಿದ್ರು. ಅಂಡ್ ಬ್ರಿಟಿಷ್ ಆಫೀಸರ್ಸ್ ಮತ್ತೆ ವರ್ಕರ್ಸ್ ಈಸಿಯಾಗಿರೋ ಕೆಲಸ ಮಾಡ್ಕೊಂಡು ರಿಚ್ ಲೈಫ್ ನ ಬದುಕ್ತಿದ್ರು. ಇಂಗ್ಲಿಷ್ ವರ್ಕರ್ಸ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಲ್ಲಿ ಸ್ಟೇ ಆಗ್ತಿದ್ರು. ಇಂಡಿಯನ್ ವರ್ಕರ್ಸ್ ಚಿಕ್ಕ ಗುಡಿಸ್ಲಲ್ಲಿ, ಇಲ್ಲ ಮಣ್ಣಿನ ನೆಲದ ಮೇಲೆ, ಇಲಿಗಳ ಮಧ್ಯೆ, ಧೂಳಿನ ಮಧ್ಯೆ ಬದುಕ್ತಿದ್ರು. ಆ ಗುಡಿಸ್ಲಲ್ಲಿ ಒಂದು ಫ್ಯಾಮಿಲಿಗಿಂತ ಜಾಸ್ತಿ ಜನ ಇರೋಕೆ ಪಾಸಿಬಲ್ಲೇ ಇಲ್ಲ, ಆ ತರ ಪ್ಲೇಸ್ ಅಲ್ಲಿ ಇದ್ರು. KGF ಕ್ಲಬ್, ಗೋಲ್ಫ್ ಕೋರ್ಸ್, ಸ್ವಿಮ್ಮಿಂಗ್ ಪೂಲ್ ಇದೆಲ್ಲ ಇದ್ದು ಆ ಏರಿಯಾ ಡೆವಲಪ್ ಆಗಿದ್ರು. ಅದೆಲ್ಲ ಯುರೋಪಿಯನ್ ವರ್ಕರ್ಸ್ಗೆ ಮಾತ್ರ ಸೇರಿತ್ತು. ಇಂಡಿಯನ್ಸ್ಗೆ ಯಾವುದು ಸಿಗ್ತಿರ್ಲಿಲ್ಲ, ಆದರೆ ಒಂದು ಮಾತ್ರ ಇತ್ತು. ವರ್ಕರ್ಸ್ಗೆ ಆ್ಯಂಡ್ ಅವ್ರ ಫ್ಯಾಮಿಲೀಸ್ಗೆ ಫ್ರೀಯಾಗಿ ಮೆಡಿಕಲ್ ಫೆಸಿಲಿಟಿನ ಕೊಡ್ತಿದ್ರು. ಇಂಡಿಯಾದಲ್ಲಿ ಫಸ್ಟ್ ಕರೆಂಟ್ ಬಂದಿದ್ದು ಕೂಡ ಈ KGFಗೆನೆ. ಜಾನ್ ಟೇಲರ್ ಆ್ಯಂಡ್ ಸನ್ಸ್ ಕಂಪನಿದು ಒಂದು ಸಾಧನೆ ಏನಂದ್ರೆ, 1902ರಲ್ಲಿ ಮೈನಿಂಗ್ ಪ್ಲೇಸ್ಗೆ ಕರೆಂಟ್ನ ತಗೊಂಡ್ಬಂದಿತ್ತು. ಇದೊಂದು ಆಂಬಿಷನ್ ಆಗಿದ್ದು 140 ಕಿಲೋಮೀಟರ್ಸ್ ದೂರದಲ್ಲಿರೋ ಶಿವನ ಸಮುದ್ರಂ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇಂದ ಮೈನಿಂಗ್ ಏರಿಯಾಗೆ ಕರೆಂಟ್ನ ತಗೊಂಡ್ಬಂದಿದ್ರು. ಇದರಿಂದ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಗಣಿ ಕರೆಂಟ್ನ ಯೂಸ್ ಮಾಡ್ತು ಅನ್ನೋ ಹೆಸರು ಬಂತು. ಅವಾಗ ಭಾರತದಲ್ಲಿ ಬೇರೆ ಯಾವುದೇ ಟೌನ್ಗೇನು ಕರೆಂಟ್ ಸಪ್ಲೈ ಇರಲಿಲ್ಲ ಆಗಿನ ಕಾಲದಲ್ಲಿ. 1956 ವರೆಗೂ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿ KGF ಗೋಲ್ಡ್ ಮೈನಿಂಗ್ನ ನಾರ್ಮಲ್ ಆಗಿ ನಡ್ಸ್ಕೊಂಡು ಹೋಗ್ತಿದ್ರು.
ಅದಾದ್ಮೇಲೆ ಗೌರ್ಮೆಂಟ್ ಅದನ್ನ ಅವ್ರ ಕಂಟ್ರೋಲ್ಗೆ ತಗೊಂಡ್ರು. ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ ನ ಕನ್ಸ್ಟ್ರಕ್ಟ್ ಮಾಡಿ ಅದನ್ನ ಅವ್ರ ಕಂಟ್ರೋಲ್ಗೆ ಕೊಟ್ರು. ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿನ ಮೈನಿಂಗ್ ಕನ್ಸಲ್ಟೆಂಟ್ಸ್ ಆಗಿ ಮಾಡಿದ್ರು. ಆದ್ರೆ 2001 ಫೆಬ್ರವರಿ 28ನೇ ತಾರೀಕು KGF ಅಲ್ಲಿ ಗೋಲ್ಡ್ ಮೈನಿಂಗ್ ನ ಸ್ಟಾಪ್ ಮಾಡಿದ್ರು. ಈ ಮೈನ್ ನ ಕ್ಲೋಸ್ ಮಾಡೋಕೆ ರೀಸನ್ ಏನಂದ್ರೆ ತುಂಬಾ ಖರ್ಚಾಗ್ತಿತ್ತು, ಅಂದ್ರೆ ಇನ್ಕಮ್ ತುಂಬಾ ಕಡಿಮೆ ಬರ್ತಿತ್ತು. ಇಲ್ಲಿ 120 ವರ್ಷದಲ್ಲಿ 800 ರಿಂದ 900 ಟನ್ ಅಷ್ಟು ಗೋಲ್ಡ್ ತೆಗೆದಿದ್ದಾರೆ ಅಂತ ರಿಪೋರ್ಟ್ ಇದೆ. ಆದ್ರೆ ಮೈನಿಂಗ್ ಸ್ಟಾರ್ಟ್ ಮಾಡುವಾಗ ಒಂದು ಲೆವೆಲ್ಗೆ ಡಿಗ್ ಮಾಡಿದ್ರೆ 47 ಗ್ರಾಮ್ ಅಷ್ಟು ಗೋಲ್ಡ್ ಸಿಕ್ತಿತ್ತು. ಅದೇ 1990ರಲ್ಲಿ ಅದೇ ಲೆವೆಲ್ಗೆ ಡಿಗ್ ಮಾಡಿದಾಗ ಬರೀ 3 ಗ್ರಾಮ್ ಅಷ್ಟು ಮಾತ್ರ ಗೋಲ್ಡ್ ಸಿಕ್ತಿತ್ತು. ಅದರಿಂದ ತುಂಬಾ ಲಾಸ್ ಆಗ್ತಿತ್ತು. ತುಂಬಾ ಡೀಪ್ ಆಗಿ ಡಿಗ್ ಮಾಡಿನೂ ಗೋಲ್ಡ್ ಕಡಿಮೆ ಸಿಗ್ತಾ ಇದ್ದಿದ್ರಿಂದ ಗಣಿಗಾರಿಕೆನ ಕ್ಲೋಸ್ ಮಾಡಿದ್ರು. ಸೊ ಕೋಲಾರ್ ಗೋಲ್ಡ್ ಫೀಲ್ಡ್ ಕ್ಲೋಸ್ ಆದ್ಮೇಲೆ ಅಲ್ಲಿದ್ದ ಜನರ ಲೈಫ್ಗೆ ಪ್ರಾಬ್ಲಮ್ ಆಯ್ತು. KGF ಅಲ್ಲಿ ಕೆಲಸ ಮಾಡ್ತಿದ್ದ ವರ್ಕರ್ಸ್ ತುಂಬಾ ಕಷ್ಟದಲ್ಲಿ ಬಡತನದಲ್ಲಿ ಬದುಕ್ತಿದ್ರು. ಗವರ್ಮೆಂಟ್ ಕಡೆಯಿಂದನೂ ಅವ್ರಿಗೆ ಯಾವುದೇ ರೀತಿ ಮನಿ ಹೆಲ್ಪ್ ಆಗ್ಲಿ ಹೆಲ್ತ್ ರಿಲೇಟೆಡ್ ಹೆಲ್ಪ್ ಆಗ್ಲಿ ಸಿಗ್ಲಿಲ್ಲ. ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ ಒಂದು ಗವರ್ಮೆಂಟ್ ಸಂಸ್ಥೆ ಆದ್ರೂ ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲವ್ರಿಗೆ ಮಾತ್ರ ಪೆನ್ಷನ್ಸ್ ಬರ್ತಿತ್ತು, ಇನ್ನು ಕೆಲವರಿಗೆ ಪೆನ್ಷನ್ ಕೂಡ ಬರ್ತಿರ್ಲಿಲ್ಲ. 100 ಫೀಟ್ಸ್ಗಿಂತ ಕಡಿಮೆ ಇರೋ ಜಾಗದಲ್ಲಿ ತುಂಬಾ ಗುಡ್ಸ್ಲು ಅಂಡ್ ಕಾಲೋನೀಸ್ ಇತ್ತು. ತುಂಬಾ ವರ್ಸ್ಟ್ ಸಿಚುಯೇಷನ್ ಅಲ್ಲಿ ಲೈಫ್ ಲೀಡ್ ಮಾಡ್ತಿದ್ರು. ಯಾವ ಲೆವೆಲ್ಗೆ ಅಂದ್ರೆ ಅಲ್ಲಿದ್ದ ಜನಗಳಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಕರೆಕ್ಟ್ ಆಗಿರ್ಲಿಲ್ಲ. ಇವಾಗೇನೋ ಸ್ವಲ್ಪ ನಡೀತಿದೆ. ಡ್ರೈನೇಜ್ ಅಂತೂ ಫುಲ್ ಸ್ಪಾಯ್ಲ್ ಆಗಿತ್ತು. ಓಪನ್ ಆಗಿರೋ ಡ್ರೈನೇಜ್ ಇಂದ ಎಷ್ಟೋ ಕಾಯಿಲೆಗಳು ಬರ್ತಿತ್ತು ಅಲ್ಲಿರೋ ಜನರಿಗೆ. KGF ಎಲ್ಲಿವರೆಗೂ ಕೆಲಸ ಮಾಡ್ತಿತ್ತೋ ಅಲ್ಲಿವರೆಗೂ ಅಲ್ಲಿ ಯಾವುದೇ ರೀತಿ ಪವರ್ ಕಟ್, ವಾಟರ್ ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಯಾವಾಗ ಅಲ್ಲಿ ಕೆಲಸ ಸ್ಟಾಪ್ ಆಯ್ತು, ವಾಟರ್ ಪ್ರಾಬ್ಲಮ್, ಕರೆಂಟ್, ಬೇಸಿಕ್ ನೀಡ್ಸ್ ಅಂತ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. KGF ಅಲ್ಲಿ ಇನ್ನು 2,60,000 ಜನ ಬದುಕ್ತಿದ್ದಾರೆ. ಒಂದಲ್ಲ ಒಂದು ದಿನ ಮತ್ತೆ KGF ಮೈನ್ ಓಪನ್ ಆಗುತ್ತೆ, ನಮ್ಮ ಲೈಫ್ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ. ಆದ್ರೆ ಅದರ ಪಾಸಿಬಿಲಿಟೀಸ್ ಸದ್ಯಕ್ಕೆ ತುಂಬಾನೇ ಕಮ್ಮಿ. KGF ಅಲ್ಲಿ ಮೈನಿಂಗ್ ನ ಅಲ್ಲಿರೋ ಜನರಿಗೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ಕೊಡದೆ ಸ್ಟಾಪ್ ಮಾಡಿದ್ರು. ಅಂಡ್ ಆ ಟೈಮ್ ಅಲ್ಲಿ ಮೈನಿಂಗ್ ನ ಸ್ಟಾಪ್ ಮಾಡುವಾಗ ಫಾಲೋ ಮಾಡಬೇಕಾದ ಸೈಂಟಿಫಿಕ್ ಸ್ಟೆಪ್ಸ್ ನ ಫಾಲೋ ಮಾಡಿಲ್ಲ ಅಂಡ್ ಕೆಲವು ರೂಲ್ಸ್ ನ ಕೂಡ ಫಾಲೋ ಮಾಡಿಲ್ಲ. ಅದರಿಂದ ಆಗೋ ಎಫೆಕ್ಟ್ಸ್ ನ ಇವಾಗ ಅಲ್ಲಿರೋ ಜನಗಳು ಫೇಸ್ ಮಾಡ್ತಿದ್ದಾರೆ. ವೇಸ್ಟೇಜ್ ನ ಮೈನಿಂಗ್ ಜಾಗದಲ್ಲಿ ಬಿಟ್ಬಿಟ್ಟಿದ್ದಾರೆ. ತುಂಬಾ ಇಯರ್ಸ್ ನ ಮೈನಿಂಗ್ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಇಂದ KGF ಅಲ್ಲಿ 3.5 crore ಟನ್ಸ್ ಅಷ್ಟು ವೇಸ್ಟ್ ಪ್ರೊಡ್ಯೂಸ್ ಆಗಿತ್ತು. ಅದನ್ನ ಬೆಟ್ಟಗಳ ತರ ಗುಡ್ಡೆ ಹಾಕಿದ್ರು. ಆ ವೇಸ್ಟ್ ಅಲ್ಲಿ ಸೈನೈಡ್ ಅಂಡ್ ಸಿಲಿಕಾ ಕೂಡ ಇದೆ. ಒಂದು ಸ್ಟಡಿ ಪ್ರಕಾರ ಇಲ್ಲಿ 13 ದೊಡ್ಡ ಡಂಪ್ಸ್ ಇದೆ. 58.12 ಸ್ಕ್ವೇರ್ ಕಿಲೋಮೀಟರ್ಸ್ ಇರೋ KGF 15% ಪ್ಲೇಸ್ ನ ಇದು ಆಕ್ಯುಪೈ ಮಾಡಿದೆ. ಅದರಲ್ಲಿ ಕೆಲವೊಂದು ಡಂಪ್ಸ್ ಅಲ್ಲಿ ಸೈನೈಡ್ ಜಾಸ್ತಿ ಇರೋದ್ರಿಂದ ಅದನ್ನ ಸೈನೈಡ್ ಹಿಲ್ಸ್ ಅಂತ ಕೂಡ ಕರೀತಾರೆ. ಆ ಲೆವೆಲ್ಗೆ ಇದೆ. ಅದರ ಹೈಟ್ ಆಲ್ಮೋಸ್ಟ್ 40 ಮೀಟರ್ ಅಷ್ಟು ಇದೆ. ಸೈನೈಡ್ ಮಾತ್ರ ಅಲ್ಲ, ಆ ಬೆಟ್ಟದಲ್ಲಿ ಕಾಪರ್ ಸಲ್ಫೇಟ್, ಸೋಡಿಯಂ ಸಿಲಿಕೇಟ್ ಕೂಡ ಇದೆ. ಇಲ್ಲಿ ವರ್ಕ್ ಮಾಡ್ತಿದ್ದ ಜನರು ಸಿಲಿಕೋಸಿಸ್ ಡಿಸೀಸ್ ಇಂದ ಅಫೆಕ್ಟ್ ಆಗಿದ್ದಾರೆ. ಸಿಲಿಕೋಸಿಸ್ ಅಂದ್ರೆ ತುಂಬಾ ವರ್ಷಗಳಿಂದ ಸಿಲಿಕಾ ಡಸ್ಟ್ ನ ಇನ್ಹೇಲ್ ಮಾಡೋದ್ರಿಂದ ಲಂಗ್ ಡಿಸೀಸ್ ಬರುತ್ತೆ. ತುಂಬಾ ಜನ ಈ ಡಿಸೀಸ್ ಇಂದ ಸತ್ತೋಗಿದ್ದಾರೆ ಕೂಡ. ಇನ್ನು ಕೆಲವರು ಬೇರೆ ಬೇರೆ ಡಿಸೀಸ್ ಇಂದ ಈಗಲೂ ಸಫರ್ ಆಗ್ತಿದ್ದಾರೆ. ಅಂಡರ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿದ್ದ ವರ್ಕರ್ಸ್ ಬ್ಲಾಸ್ಟ್ ಆಗುವಾಗ ಬರೋ ಧೂಳು ಇದೆಲ್ಲ ಫೇಸ್ ಮಾಡ್ತಿದ್ರು. ಅದೇ ಡಸ್ಟ್ ನ ಇನ್ಹೇಲ್ ಮಾಡ್ತಿದ್ರು. ಅದರಿಂದ ಅವ್ರಿಗೆ ಸಿಲಿಕೋಸಿಸ್ ಡಿಸೀಸ್ ಬರ್ತಿತ್ತು. ಈಗಲೂ ಅಲ್ಲಿರೋ ಸೈನೈಡ್ ಡಂಪ್ಸ್ ಇಂದ ಡಸ್ಟ್ ಕ್ರಿಯೇಟ್ ಆಗುತ್ತೆ. ಈಗಲೂ ಅಲ್ಲಿರೋ ಜನರಿಗೆ ಸ್ಕಿನ್ ಅಂಡ್ ಲಂಗ್ ಡಿಸೀಸ್ ಇದೆ. ಸೈಂಟಿಸ್ಟ್ ಪ್ರಕಾರ ಆ ಏರಿಯಾದಲ್ಲಿ ಮಳೆ ಬರುವಾಗ ಆ ಪಾರ್ಟ್ ಅಲ್ಲಿರೋ ಕೆಮಿಕಲ್ ನೀರಿನ ಜೊತೆ ಫ್ಲೋ ಆಗಿ ಮೈನ್ ಆಗಿ ವ್ಯವಸಾಯ ಮಾಡೋ ಭೂಮಿ ಆ ಪ್ಲೇಸ್ ಅಲ್ಲಿ ಬರೋ ಫ್ಲೋ ಆಗೋ ನೀರನ್ನ ಸ್ಟಾಪ್ ಮಾಡೋಕ್ ಆಗ್ತಿಲ್ಲ. ಸೊ ಈ ಕೆಮಿಕಲ್ಸ್ ಇಂದ ಅಗ್ರಿಕಲ್ಚರ್ ಮಾಡೋ ಪ್ಲೇಸ್ ಕೂಡ ಅದರ ಫರ್ಟಿಲಿಟಿನ ಕಳ್ಕೊಳ್ತಿದೆ. ಒಂದ್ ಟೈಮ್ ಅಲ್ಲಿ ಭತ್ತ, ರಾಗಿ, ವೆಜಿಟೇಬಲ್ಸ್ ಇದೆಲ್ಲ ಬೆಳೀತಿದ್ದ ಪ್ಲೇಸ್ ಇವಾಗ ಸ್ಪಾಯ್ಲ್ ಆಗಿದೆ. ಹಾಗಂತ KGF ಏನು ಆ ಲೆವೆಲ್ಗೆ ವರ್ಸ್ಟ್ ಪ್ಲೇಸ್ ಆಗಿಲ್ಲ. ಈಗಲೂ KGF ಇದೆ, ಅದರಲ್ಲಿ ಸಾಕಷ್ಟು ಜನ ಬದುಕ್ತಿದ್ದಾರೆ. ಮೈನಿಂಗ್ ಕೆಲಸಗಳು ಸ್ಟಾಪ್ ಆಗಿದೆ ಅಷ್ಟೇ. ಮೈನಿಂಗ್ ನಡೀತಿದ್ದ ಪ್ಲೇಸ್ ಮಾತ್ರ ಸ್ವಲ್ಪ ಹಾರಿಫೈಯಿಂಗ್ ಎಫೆಕ್ಟ್ ಕೊಡುತ್ತೆ. ಅಲ್ಲಿರೋ ಜನ ಬರೀ ಹೆಲ್ತ್ ಇಶ್ಯೂಸ್ ಇಂದ ಮಾತ್ರ ಅಲ್ಲ, ಕೆಲಸಗಳಿಲ್ದೇನೂ ಸಫರ್ ಆಗ್ತಿದ್ದಾರೆ. ಬಿಕಾಸ್ KGF ಅಲ್ಲಿ 2,60,000 ಜನಗಳಿದ್ರು. ಅಲ್ಲಿ ಮಾಡೋಕೆ ಯಾವುದೇ ರೀತಿಯಾದ ಜಾಬ್ಸ್ ಇಲ್ಲ. ಸೊ ಅವ್ರು ಕೆಲಸಕ್ಕೆ ಬ್ಯಾಂಗ್ಳೂರ್ಗೆ ಬರಬೇಕಾದ ಸಿಚುಯೇಷನ್ ಇದೆ. ಕೆಲವರಂತೂ ಡೈಲಿ ಬ್ಯಾಂಗ್ಳೂರ್ಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ. ಅವರು ಅರ್ನ್ ಮಾಡೋ ಕಾಸಲ್ಲಿ ದೊಡ್ಡ ಅಮೌಂಟ್ ನ ಅಂಡ್ ಅವ್ರ ಟೈಮ್ ನ ಜಾಸ್ತಿ ಟ್ರಾವೆಲಿಂಗ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಹೀಗೆ ಅವ್ರ ಕಷ್ಟನ ನೋಡಿ ಏನಾದ್ರು ಫೆಸಿಲಿಟಿ ಮಾಡ್ಕೊಡಿ, ಇಲ್ಲಿನೂ ಏನಾದ್ರು ಡೆವಲಪ್ ಮಾಡಿ, ಜಾಬ್ಗೋಸ್ಕರ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಅಲ್ಲಿರೋ ಜನ ಕೇಳ್ತಿದ್ದಾರೆ. ರೀಸೆಂಟ್ ಆಗಿ ಕರ್ನಾಟಕ ಗೌರ್ಮೆಂಟ್ ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ ನ ಕೆಲವು ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಡೆವಲಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದು ಪ್ರೋಗ್ರೆಸ್ ಆಗೋದು ಯಾವಾಗ ಅಂತ ನೋಡ್ಬೇಕು. ಲಾಸ್ಟ್ 2 years ಮುಂಚೆ ಸೆಂಟ್ರಲ್ ಗವರ್ಮೆಂಟ್ BGML ರೀಓಪನಿಂಗ್ ಬಗ್ಗೆ ಥಿಂಕ್ ಮಾಡ್ತಿದೀವಿ, KGF ಅಲ್ಲಿ ಗೋಲ್ಡ್ ಮೈನಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಅದು ಪ್ರೆಸೆಂಟ್ಲಿ ಸ್ಟೇಟ್ಮೆಂಟ್ ಆಗಿ ಮಾತ್ರ ಉಳ್ಕೊಂಡಿದೆ. ಈ ಟೈಮ್ ಅಲ್ಲಿ KGF ಅಲ್ಲಿ ಮತ್ತೆ ಮೈನಿಂಗ್ ಸ್ಟಾರ್ಟ್ ಆಗೋ ಯಾವುದೇ ಒಂದು ಪಾಸಿಬಿಲಿಟೀಸ್ ಕಾಣಿಸ್ತಿಲ್ಲ. ಅಲ್ಲಿನ ಜನ ಮಾತ್ರ ಅದಕ್ಕೋಸ್ಕರ ಇನ್ನೂ ವೇಟ್ ಮಾಡ್ತಿದ್ದಾರೆ. ಸೊ ಇದೇ KGF ಗೋಲ್ಡ್ ಮೈನಿಂಗ್ ನ ಡೀಟೇಲ್ಸ್. ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.